ಆ ಲಿಂಗದ ಹತ್ರನೇ ಗವಿಸಿದ್ದೇಶ್ವರ ಅವರ ಸಮಾಧಿ ಇದೆ ಅಂತ ಹೇಳ್ತಾರೆ. ಫುಲ್ ಬಂಡೆಗಳ ಮಧ್ಯೆ ಹೋಗಬೇಕು. ಸೊ ಬರ್ತಿದ್ದಂಗೆ ಇಲ್ಲಿ ಇನ್ನೊಂದು ವ್ಯೂ. ಇದು ಫುಲ್ ಟಾಪ್ ಹೋಗುವಂಥ ರೋಡ್. ಇದು ಈ ಕಡೆ ದಾರಿ, ರೋಡಲ್ಲ ಸಾರಿ, ಈ ಕಾಲ್ ದಾರಿಯಲ್ಲಿ ಅಡ್ವೆಂಚರಸ್ ದಾರಿಯಲ್ಲಿ ಮೇಲೆ ಹೋದರೆ ಇನ್ನು ಮೇಲೆ ಹೋಗ್ಬೋದು. ಸೊ ಹೀಗೆ ಮೇಲೆ ಹೋಗೋಣ, ನೋಡೋಣ ವ್ಯೂ ಹೇಗಿದೆ ಅಂತ. ಬನ್ನಿ ಹೋಗೋಣ. ಫುಲ್ ಬಂಡೆಗಳ ಮಧ್ಯೆ ಹೋಗ್ಬೇಕು. ಅರ್ಧ ಕಿಲೋಮೀಟರ್ ಅಂತಿದ್ದಾರೆ, ನನಗಂತೂ ಐಡಿಯಾ ಇಲ್ಲ. ಬಟ್ ಬಂಡೆಗಳ ಮಧ್ಯೆ ಹುಡ್ಕೊಂಡು ಬರಬೇಕು. ಸೊ ಬರ್ತಿದ್ದಂಗೆ ಇಲ್ಲಿ ಇನ್ನೊಂದು ವ್ಯೂ ನೋಡ್ಬೋದು. ಇಲ್ಲಿ ವ್ಯೂ ಕಾಣ್ತಿದೆ ಅಂತ ಸಕ್ಕತ್ತಾಗಿದೆ ಮಾತ್ರ. ಇಲ್ಲಿ ಹಂಗೆ ಡೀಪ್ ಇದೆ. ಇಲ್ಲಿ ಮುಂದೆ ಬಂದರೆ ನಿಮಗೆ ಬಂಡೆಗಳಾಗಿ ಮಂಡೋಡ್ ಸಿಗುತ್ತೆ ನೋಡಿ. ಈ ಕಡೆ ತೆಗೆದು ರೈಟ್ ಸೈಡ್ ತೆಗೆದು ಒಳ್ಳೆ ವ್ಯೂ ಇದೆ. ಸೊ ಇಲ್ಲಿ ಪ್ರಸಾದ ತಂದು ಮಾಡ್ತಾರೆ, ಇಲ್ಲಿ ಬಂದು ತಿಂತಾರೆ, ಪ್ರಸಾದ ಮಾಡಿ ಪೂಜೆ ಮಾಡ್ತಾರೆ. ಇಲ್ಲಿ ಏನು ನಂಬಿಕೆ ಇದೆ ಅಂದರೆ, ಇನ್ನೂ ಇಲ್ಲಿ ತುಂಬ ಗುಹೆಗಳಲ್ಲಿ ತಪಸ್ವಿಗಳು ತಪಸ್ಸು ಮಾಡ್ತಾರೆ ಅಂತ. ನಾವೀಗೇನು ಅಲ್ಲಿ ಹೊರಗಡೆ ಹೋಗಿ ದೇವ್ರು ನೋಡಿದ್ವಿ, ಆ ಲಿಂಗದ ಹತ್ರನೇ ಗವಿಸಿದ್ದೇಶ್ವರ ಅವರ ಸಮಾಧಿ ಇದೆ ಅಂತ ಹೇಳ್ತಾರೆ. ಆ ಸಮಾಧಿ ಮೇಲೆ ಲಿಂಗ ಇದೆ ಅಂತ ಹೇಳ್ತಾರೆ. ಅದು ನಂಬಿಕೆ. ಇದು ಎಷ್ಟು ದೂರ ಹೋಗುತ್ತೆ ಅಂತ ಐಡಿಯಾ ಇಲ್ಲ. ಕಾಲ್ ದಾರಿ ಇದೆ, ನೋಡೋಣ ನಮ್ಗೆ ಎಷ್ಟು ದೂರ ಹೋಗ್ಲಿಕ್ಕಾಗುತ್ತೆ ಅಷ್ಟು ದೂರ ಹೋಗೋಣ. ತೋರಿಸ್ತೀನಿ ನಮಗೆ ಎಷ್ಟಾಗುತ್ತೆ ಅಷ್ಟು. ಪರವಾಗಿಲ್ಲ, ಜನ ಬರ್ತಿದ್ದಾರೆ, ದಾರಿ ಇದೆ, ಇಲ್ಲಿ ಹೋಗ್ಬೋದು. ಮುಂದೆ ಮೇಲೆ ಹೋಗ್ಬೋದಾ? ನನ್ನ ಮಕ್ಕಳಿಬ್ರು ಹೋದ್ರು ಹಂಗ ಹೋಗ್ಬೋದು. ಇನ್ನೇನು ಕಲ್ಲಿಲ್ಲ, ಪ್ಲೇನ್ ಲ್ಯಾಂಡ್. ಹಾಂ, ಮುಂದೆ ಹೋಗ್ಬೋದಂತೆ. ಬನ್ನಿ ಹೋಗೋಣ. ಬಟ್ ಬರಬೇಕಾದ್ರೆ ಹುಷಾರಾಗಿ ಹೋಗ್ಬೇಕು, ನೋಡಿಕೊಂಡು ಹೋಗ್ಬೇಕಾದ್ರೆ. ಫುಲ್ ಇವಾಗ ಕಲ್ಲು ಬಂಡೆ ಎಲ್ಲ ಇಲ್ಲ, ಗ್ರಾಸ್ ಲ್ಯಾಂಡಿಗೆ ಕಾಲಿಟ್ಟಿದ್ದೀವಿ. ಚಪ್ಪಲಿ ಹಾಕೊಂಡೆ ಓಡಾಡಿ ಅಭ್ಯಾಸ ಇಲ್ಲ, ಸೊ ಅದರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಪರವಾಗಿಲ್ಲ, ಲೈಫಲ್ಲಿ ಹುಟ್ಟೋದು ಸಾಯೋದು ಇದ್ದಿದ್ದೆ. ಸೆಂಟ್ರಲ್ ಏನು ಮಾಡ್ತೀವಿ ಅನ್ನೋ ಮುಖ್ಯ, ಮೆಮೊರೀಸ್ಗಳನ್ನ ಕಲೆಕ್ಟ್ ಮಾಡ್ತೀವಿ ಅಷ್ಟೇ. ಸೊ ಫಸ್ಟ್ ಹಳೆ ಕಾಲದಲ್ಲಾದರೆ ಬರೀ ನೆನ್ಪು ಮಾಡ್ಕೋಬೇಕಿತ್ತು, ಅಲ್ಲಿ ಹೋಗಿದ್ದು ಹಂಗಾಗಿತ್ತು ಹೀಗಾಗಿತ್ತು ಅಂತ. ಬಟ್ ಈಗ ಕ್ಯಾಪ್ಚರ್ ಕೂಡ ಮಾಡ್ಕೊಬೋದು, ಅದನ್ನು ಕ್ಯಾಮ್ರಾಗಳಲ್ಲಿ ಇಟ್ಕೊಂಡು
ಮತ್ತೆ ರಿವೈಂಡ್ ಮಾಡಿ ನೋಡ್ಬೋದು. ಇವಾಗ ನಾವೇ ಅದೃಷ್ಟವಂತರು. ಸೊ ಫುಲ್ಲು ಕಾಡು ಥರ ಇದೆ. ಸೊ ತುಂಬ ಕಮ್ಮಿ ಜನ ಮೇಲ್ಗೆ ಹೋಗೋದು. ಎಲ್ಲ ದೇವಸ್ಥಾನ ಹತ್ರ ಬಂದು ಸ್ವಲ್ಪ ಮೇಲೆ ಬಂದಲ್ಲಿ ನೋಡಿದ್ರಲ್ಲ ಪ್ರಸಾದ ತಿಂತಿದ್ರಲ್ಲ, ಅಲ್ಲಿ ಬಂದು ಪ್ರಸಾದ ಸೇವನೆ ಮಾಡಿ ವಾಪಸ್ ಹೋಗ್ತಾರೆ. ಕೆಲವು ನಮ್ಮಂಥವ್ರು ಇನ್ನೂ ಬೇಕು ಅನ್ನೋರು ಮೇಲ್ಗೆ ಹೋಗ್ತಾರೆ ಅಷ್ಟೇ. ನಿಮಗೂ ಬೇಕಾದರೆ ಬನ್ನಿ ಮೇಲೆ. ಮೆಮೊರೀಸು, ವ್ಯೂ, ಖುಷಿ. ಬನ್ನಿ ಹೋಗೋಣ. ಇದು ಅಡ್ವೆಂಚರಸ್ ಅಂದರೆ ಇದು ಆ್ಯಕ್ಚುಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಒಳಗಡೆ ಭಯ ಆಗ್ತಿತ್ತು. ಯಾಕೆಂದರೆ ದಾರಿ ಕೂಡ ಹಾಗೆ ಭಯಪಡಿಸೋ ಥರ ಇತ್ತು. ನಾನು ಟಾಪ್ಗೆ ಹೋಗೋವರೆಗೂ ನನಗೆ ಆಪೋಸಿಟಲ್ಲಿ ಕೆಲವೇ ಜನ ಸಿಕ್ಕಿದ್ದು ಅಷ್ಟೇ. ಬೆಳಿಗ್ಗೆ ಏನಾಯ್ತು ಅಂದರೆ 4 ಗಂಟೆಗೆ ಎದ್ದು ಗೀಸರ್ ಆನ್ ಮಾಡಿ ಮತ್ತೆ ಮಲ್ಕೊಂಡೆ. ಸ್ವಲ್ಪ ಹೊದ್ಬಿಟ್ಟು ಎದ್ದೋಳೋಣ ಅಂತ. ಆದರೆ ಎಚ್ಚರ ಆಗಿದ್ದು 6:15ಗೆ. ಏನು ಮಾಡೋಕ್ಕಾಗಲ್ಲ, ಹಿಂಗೆ 5 ನಿಮಿಷ ಅಂತ ಮಲ್ಕೊಂಡ್ರೆ ಅರ್ಧ ಗಂಟೆ 2 ಅವರ್ 3 ಅವರ್ ಆಗಿಬಿಡುತ್ತೆ. ಸೊ ಪರವಾಗಿಲ್ಲ, ಬಂದಿದ್ದಕ್ಕೆ ಒಳ್ಳೆ ದರ್ಶನ ಆಯಿತು. ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಅದೊಂದು ಬೇಜಾರು ಅಷ್ಟೇ. ಆದರೂ ಫೋಟೋಸ್ ತೆಗೆದಿದ್ದೀನಿ. ಸೊ ಅಲ್ಲಿ ಬಂದರೆ 10 ರೂಪಾಯಿ ಟಿಕೆಟ್ ತೊಗೊಳ್ಳಿ. ಎಂಟ್ರೆನ್ಸ್ ಫೀಸ್ ಏನಿರಲ್ಲ. ನೀರು ಹಾಕ್ತಾರಲ್ಲ, ಆ ನೀರಿಗೇನೆ ಫೀಸ್ ಇರುತ್ತೆ 10 ರೂಪಾಯಿ. ಅದನ್ನು ತೊಗೊಳ್ಳಿ, ನೀರು ಹಾಕ್ಸ್ಕೊಂಡು ಸ್ನಾನ ಮಾಡಿ. ಏನು ನಂಬಿಕೆ ಇದೆ ಅಂತ ಹೇಳಿದ್ರೆ, ಆ ನೀರಲ್ಲಿ ಸ್ನಾನ ಮಾಡಿದ್ರೆ ಕಾಯಿಲೆಗಳು ದೂರ ಆಗ್ತವೆ ಅಂತ, ಚರ್ಮಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ದೂರ ಆಗ್ತವೆ ಅಂತ ನಂಬಿಕೆ ಇದೆ. ಸೊ ಬನ್ನಿ, ಬಂದಾಗ ನೀವು ಕೂಡ 10 ರೂಪಾಯಿ ಟಿಕೆಟ್ ತೊಗೊಂಡು ಅಲ್ಲಿ ನೀರು ಹಾಕ್ಸ್ಕೊಳ್ಳಿ. ಸೊ ಫುಲ್ ಖಾಲಿ ಇದೆ. ಸೊ ಇಬ್ಬರು ಯಾರೋ ಸೌಂಡ್ ಬರ್ತಿದೆ ಅಷ್ಟೇ. ಅದು ಅವರು ಕೆಳಗಡೆ ಇದ್ದಾರೆ. ಆ ಕಡೆ ಬಂಡೆ, ಅಲ್ಲೊಂದು ಕೊಳ ಇದೆ ಅನಿಸುತ್ತೆ. ಕೊಳದ ಹತ್ರ ಇದ್ದಾರೆ. ಇನ್ನೂ ಸ್ವಲ್ಪ ಈ ಕಡೆ ಹೋಗೋಣ, ನೋಡೋಣ. ಸೊ ನಾನು ಆಗಲೇ ಹೇಳಿದಾಗೆ ಬರೀ ಅಡ್ವೆಂಚರಸ್ ಅಂತ ಹೇಳಿದರೆ ಬರೀ ಈ ಚಾನಲ್ ಬರೀ ಟ್ರಾವೆಲಿಂಗ್ ವಿಡಿಯೋಸ್ ಬರೀ ಈ ಥರ ಇರೋಲ್ಲ, ಎಲ್ಲ ಥರ ಇರುತ್ತೆ. ಸದ್ಯಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಮುಂದೆ ಹೋಗ್ತಾ ಸೈಕ್ಲಿಂಗ್ ಇರುತ್ತೆ. ತುಂಬ ಇನ್ನೂ ಆ್ಯಕ್ಟಿವಿಟೀಸ್ ಮಾಡ್ತಾ ಹೋಗ್ತೀನಿ. ಅಡ್ವೆಂಚರಸ್ ಆಗಿರಬೇಕು, ಸ್ವಲ್ಪ ಥ್ರಿಲ್ಲಿಂಗ್ ಆಗಿರಬೇಕು ಅಂಥ ಆ್ಯಕ್ಟಿವಿಟೀಸ್ ಇನ್ನೂ ಮಾಡ್ತಾ ಹೋಗ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ಹೊರಗೆ ಹೋಗ್ಬೇಕು. ಓಡಾಡಿರೋ ಮಾರ್ಕ್ಸ್ ಇದೆ, ಬಟ್ ತುಂಬ ಕಮ್ಮಿ ಜನ ಹೋಗಿರ್ತಾರೆ. ನೋಡ್ಬೋದು ಫುಲ್ಲು ಹುಲ್ಲು. ರಾಕ್ಸ್ ಲ್ಯಾಂಡಿಂದ ಈಗ ಗ್ರಾಸ್ ಲ್ಯಾಂಡಿಗೆ ಬಂದಿದ್ದೀವಿ. ಏನಾಯಿತು ಅಂತ ಹೇಳಿದ್ರೆ, ಇನ್ನೊಂದು ಬ್ಯಾಟ್ರಿ ಚಾರ್ಜ್ ಹಾಕ್ಕೊಂಡಿಲ್ಲ, ಮರ್ತೋಗಿದ್ದೀನಿ. ಅದು ಚಾರ್ಜ್ ಕಡಿಮೆ ಆಗಿಬಿಟ್ಟಿದೆ. ಸೊ ಇದ್ದಷ್ಟು ಮಾಡ್ತೀನಿ ಇದರಲ್ಲಿ, ಇನ್ಸ್ಟಾದಲ್ಲಿ. ಇನ್ನು ಮಿಕ್ಕಿದ್ದು ಸೋನಿ ಕ್ಯಾಮ್ರಾದಲ್ಲಿ ಮಾಡ್ತೀನಿ. ಸೊ ಬನ್ನಿ ನೋಡೋಣ, ಎಷ್ಟಾಗೋದಷ್ಟು ವ್ಯೂ ಮಾಡ್ತೀನಿ. ಅಷ್ಟು ದೂರ ಬಂದಮೇಲೆ ನಂಗೆ ಸಿಕ್ಕಿದಂಥ ಮೊದಲನೇ ಬ್ಯಾಚ್ ಇವರು.
ಸೊ ಜನಗಳು ಬಂದಿಲ್ಲ ಅಂದ್ಕೊಂಡಿದ್ದೆ, ಹೊರಗಡೆ ಜನಗಳು ಬಂದಿದ್ದಾರೆ. ಈಗ ಸ್ವಲ್ಪ ಧೈರ್ಯ ಬಂತು. ಅವಾಗಿಂದ ಬರ್ತಿದ್ದೀನಿ, ಒಬ್ಬರು ಕಾಣಿಸ್ತಿಲ್ಲ. ಏನು ನಾನೇನು ತಪ್ಪದಾರಲ್ಲಿ ಹೋಗ್ತಿದ್ನಾ ಅಥವಾ ಯಾರು ಹೋಗ್ಬಾರ್ದಾರಿಗೆ ಹೋಗ್ತಿದ್ನಾ ಒಂದು ಗೊತ್ತಿರಲಿಲ್ಲ. ಬಟ್ ಇವಾಗ ಅವ್ರು ನೋಡಿದ್ಮೇಲೆ ಸ್ವಲ್ಪ ಧೈರ್ಯ ಬಂತು. ಲೇಡೀಸು ಮಕ್ಕಳು ಕೂಡ ಬಂದಿದ್ದರು. ಅವರೇ ಬಂದಿದ್ದಾರೆ ಅಂದರೆ ಇನ್ನು ನಾ ಹೋಗದೆ ಇರ್ತೀನ. ಬನ್ನಿ ಫುಲ್ ಎಂಡಿಗೆ ಹೋಗೋಣ. ಎಷ್ಟು ದೂರ ಹೋಗೋಕ್ಕಾಗುತ್ತೆ ಅಷ್ಟು ದೂರ. ಬರೀ ಕಾಲಲ್ಲಿ ಬೇರೆ ಇದ್ದೀನಿ. ಫೈನಲಿ ಬಂದು ಅಂದ್ಕೊತೀನಿ. ಇದೇ ಎಂಡ್ ಅನ್ಸುತ್ತೆ. ಫುಲ್ಲು ಕಲ್ಲಿದೆ. ಚಪ್ಪಲಿ ಇಲ್ಲದೆ ನಡ್ಕೊಂಡು ಓಡಾಡಿದವ್ರಿಗೆ ಅಭ್ಯಾಸ ಇರುತ್ತೆ. ಇಲ್ಲ ಅಂದರೆ ಸ್ವಲ್ಪ ಕಾಲು ಪೇನ್ ಆಗುತ್ತೆ. ಖುಷಿ ಹುಡ್ಕೊಂಡು ಹೋಗೋರಿಗೆ ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಸೊ ಫೈನಲಿ ರೀಚ್ ಆದ್ವಿ. ಬಂದ್ವಿ ಕೊನೆಗೂ. ಮೇಲ್ಗಡೆ ರೀಚ್ ಆಗ್ತಿದ್ದಂಗೆ ನನ್ನ ವಾಯ್ಸ್ ಕಡಿಮೆ ಆಗ್ತಾ ಹೋಯಿತು, ವಿಂಡ್ ನಾಯ್ಸ್ ಜಾಸ್ತಿ ಆಯ್ತಾ ಹೋಯಿತು. ಸೊ ಇಲ್ಲಿ ಮೇಲೆ ಒಂದು ಕೋಟೆ ಇದೆ ಅಂತ ಹೇಳ್ತಿದ್ರು, ನೋಡೋಣ. ನೋಡ್ಬೋದು, ಅಲ್ಲಿ ಕಾಣಿಸ್ತಿದೆ. ಸೊ ಇಲ್ಲೇನಿದು ಕಾಣಿಸ್ತಿದೆಯಲ್ಲ, ಸೊ ಈ ಥರದ್ದು ಇಲ್ಲಿ 2-3 ಇದೆ. ಆಗಿನ ಕಾಲದಲ್ಲಿ ಇದನ್ನು ರಾಜರ ಕಾಲದಲ್ಲಿ ಇದಾಗ ಉಪಯೋಗಿಸ್ತಿದ್ರು. ಇದೊಂದು ದೇವಸ್ಥಾನ ಇದೆ. ಬನ್ನಿ ಒಳಗಡೆ ಹೋಗೋಣ. ದೇವರಿಗೆ ಫುಲ್ ಮೇಲ್ಗಡೆ ಬಂದಮೇಲೆ ವಿಂಡ್ ನಾಯ್ಸ್ ಪೂರ್ತಿ ಜಾಸ್ತಿ ಆಯಿತು, ನನ್ನ ವಾಯ್ಸ್ ಫುಲ್ ಲೋ ಆಯಿತು. ಸೊ ಲಾಸ್ಟಿಗೆ ಬಂದಾಗ ನಾನು ಚಾರ್ಜ್ ಕೊಡೋವಾಗ Insta360 ಕಡಿಮೆ ಇರ್ತು. ಸೊ ಅದು ಮುಗಿಯೋಕ್ಕೆ ಬಂತು. ಲಾಸ್ಟ್ ಕೊನೆ ಮೂಮೆಂಟಿಗೆ ನಾನು ಬರೋದಕ್ಕೂ ಬ್ಯಾಟ್ರಿ ಖಾಲಿ ಆಗೋದಕ್ಕೂ ಸರಿ ಹೋಯಿತು. ನೋಡ್ಬೋದು ಇಲ್ಲಿ ಸುತ್ತಮುತ್ತ ಕಲ್ಲುಗಳನ್ನ ಜೋಡಿಸಿದ್ದಾರೆ. ಅದು ಯಾಕೆ ಏನು ಅಂತ ನನಗೂ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಕೊನೆ ಮೂಮೆಂಟಲ್ಲಿ ಲಾಸ್ಟಿಗೆ ಬಂದ್ವಿ ನಾವು. ನೋಡ್ಬೋದು ಈಗ ನಾವು ಲಾಸ್ಟ್ ಎಂಡಲ್ಲಿದ್ದೀವಿ. ಮೇಲ್ಗಡೆ ಬರ್ತಿದ್ದಂಗೆ ವ್ಯೂ ಮಾತ್ರ ಸೂಪರಾಗಿತ್ತು ನೋಡಿ ನೀವು. ಜಾಸ್ತಿ ಗಾಳಿ ಇದೆ, ನಾಯ್ಸ್ ತುಂಬ ಇರುತ್ತೆ. ನನ್ನ ವಾಯ್ಸ್ ಕೇಳಿಸ್ತಿರುತ್ತೆ ಇಲ್ವೋ ಗೊತ್ತಿಲ್ಲ.